ಬೆಟ್ಟದ ತುದಿಯಲ್ಲಿ ಆಧ್ಯಾತ್ಮದ ಸೆಳೆತ, ಪ್ರಕೃತಿಯ ರಮಣೀಯ ಸೌಂದರ್ಯವನ್ನು ಸವಿಯುವ ಅವಕಾಶ. ಬನ್ನಿ, ಇಂತಹದೊಂದು ಕ್ಷೇತ್ರವೇ ಬೆಟ್ಟದ ರಂಗನಾಥ ಎಂದು ಕರೆಯಲ್ಪಡುವ ರಂಗನಾಥ ಸ್ವಾಮಿ ಬೆಟ್ಟ. ಹಾಗಿದ್ರೆ ಎಲ್ಲಿದೆ ಈ ಕ್ಷೇತ್ರ, ಏನಿದರ ವಿಶೇಷತೆ ಅನ್ನೋದನ್ನು ನೋಡೋಣ ಬನ್ನಿ. ಪ್ರಕೃತಿಯ ಸೌಂದರ್ಯದ ದೃಶ್ಯ. ಬೆಟ್ಟದ ರಂಗನಾಥ ಕ್ಷೇತ್ರವು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹಳೇಕೋಟೆ ಗ್ರಾಮದಲ್ಲಿದೆ. ಬೆಟ್ಟದ ಮೇಲೆ ನೆಲೆಗೊಂಡಿರುವ ಈ ದೇವಾಲಯವು ಸುತ್ತಮುತ್ತಲಿನ ಗ್ರಾಮಾಂತರ ಪ್ರದೇಶಗಳನ್ನು ಒಳಗೊಂಡಿದೆ. ದೇವಾಲಯಕ್ಕೆ ಭೇಟಿ ನೀಡುವ ಪ್ರವಾಸಿಗರು ಬೆಟ್ಟದ ತುದಿಯಿಂದ ರುದ್ರ ರಮಣೀಯ ನೋಟವನ್ನು ಪಡೆಯಬಹುದಾಗಿದೆ. ಮತ್ತೊಂದೆಡೆ ದೂರ ತೀರದ ಹೇಮಾವತಿ ನದಿಯು ಬೆಟ್ಟದ ಮೇಲಿಂದ ನೋಡುಗರಿಗೆ ನೀಲ ಕ್ಷೀರದಂತೆ ಕಾಣುತ್ತಿದೆ. ಉತ್ತರಕ್ಕೆ ಮುಖ ಮಾಡಿರುವ ಶ್ರೀ ಆಂಜನೇಯ ಸ್ವಾಮಿ ಕಲ್ಲಿನ ಮೇಲೆ ಬೃಹದಾಕಾರದ ಮರವೊಂದು ಪ್ರವಾಸಿಗರ ಮನ ಸೆಳೆಯುತ್ತೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪ್ರಧಾನ ಅರ್ಚಕರು ಕೇಶವ ಭಟ್ಟರು ನೀಡ್ತಾರೆ. ಪ್ರೇಕ್ಷಕರೇ, ಆರ್ಜೆ ನ್ಯೂಸ್ ಜೊತೆ ಬಸವರಾಜು, ಸಾಲಿಗ್ರಾಮ. ಹೆಸರು ತಿರುವಂಗಡನಾಥ ಅಂತ ಗೊತ್ತಾಯ್ತಾ. ಇವರು 4ನೇ ಶತಮಾನದ ಅಂತ್ಯದಲ್ಲಿ ಚಟ್ನಿ ಆಡಿಸೋ ಕಲ್ಲೊಳಗೆ ಉದ್ಭವ ಆಗಿದ್ದಾರೆ. ಇದನ್ನು ಮೈಸೂರು ಅರಸರು ಈಶ್ವರ ಅಂತ ಹೇಳಿ ಆರಾಧನೆಯನ್ನು ಮಾಡ್ತಾಯಿದ್ರು. ನಾನು ಹಾಗಲ್ಲಪ್ಪ, ಶ್ರೀಮನ್ ಮಹಾವಿಷ್ಣು ಆ ರೀತಿಯಾಗಿ ಒಂದು ಯಾತ್ರಾ ಸ್ಥಳವನ್ನು ಮಾಡುವಂತ ಹೇಳಿದರು. ಸ್ವಪ್ನದಲ್ಲಿ ಅವರು ಉದಾಸೀನತೆಯಾದಾಗ ಏರಿಯಾದಲ್ಲೆಲ್ಲ ಕ್ಷಾಮಡಾಮರು ಉತ್ಪತ್ತಿ ಆಯಿತು. ಅದಕ್ಕೂ ಉದಾಸೀನತೆಯಾದರು. ಆಗ ಸ್ವಾಮಿ ಏನು ಮಾಡಿದರು, ಇವರು ಈ ರೀತಿ ಆದ್ರಲ್ಲ ರಾಜರು ಅಂತ ಹೇಳಿ ಅವ್ರ ಮನೆಯಲ್ಲಿ, ಅವರ ಗೋಶಾಲೆಯಲ್ಲಿ ಚೆನ್ನಾಗಿ ಹಾಲು ಕೊಡಲು ಹಸುವಿಗೆ ದೃಷ್ಟಿಯನ್ನು ಕೊಟ್ಟರು. ಆ ಹಸು ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ತೆಗೆದರೆ ಸಾಕು, ಸೀದಾ ಯಾರ ಕೈಗೂ ಸಿಕ್ಕದೆ ಇಲ್ಲಿ ಬಂದು ಈ ಗುಹೆಯೊಳಗೆ ಇರ್ತಕ್ಕಂಥ ಶ್ರೀರಂಗನಾಥನ ವಿಗ್ರಹಕ್ಕೆ ಹಾಲನ್ನು ಕರೆದು ನಂತರ ಸೀದಾ ಅಲ್ಲಿಗೆ ಹೋಗ್ಬಿಡುವುದು. ಆವಾಗ ಅಲ್ಲಿಗೆ ರಕ್ತವನ್ನು ಕರೀತಾ ಇತ್ತು. ಹಾಗಾಗಿ ಆಗ ಒಂದು 4 ದಿವಸ ಹೋಗಿ ಯಂತ್ರ ಮಂತ್ರಾದಿ ಮಾಡಿಸಿದ್ರು. ಅದಕ್ಕೂ ಏನು ಕೊಡುವಾಗಲಿಲ್ಲ. ಆಗ ಸೀದಾ ರಾಜರೇ ನಾನು ಸ್ವತಃ ಹೋಗಿ ಪರೀಕ್ಷೆ ಮಾಡಿ ನೋಡ್ತೀನಿ ಅಂತ ಆ ಹಸು ನಿಂದ್ರಲ್ಲೇ ಬಂದಾಗ ಇಲ್ಲಿ ನೋಡಿದ ಈಶ್ವರ ಅಂತ ಹೇಳಿ ಆರಾಧನೆಯನ್ನು ಮಾಡೋದಕ್ಕೆ ಶುರು ಮಾಡಿದರು. ನಾನು ಹಾಗಲ್ಲಪ್ಪ, ಶ್ರೀಮನ್ ಮಹಾವಿಷ್ಣು ಆ ರೀತಿಯಾಗಿ ಮಾಡಿದ್ರು ಅಂತ ಹೇಳಿದರು. ಅದಕ್ಕೆ ಅವರು ಸುಮ್ಮನೆ ಇದ್ದರು. ಕೊನೆಗೆ ನಾವು ಇಲ್ಲಿಯವರೆಲ್ಲ ವರ್ಜಿನಲ್ಲಿ ಶ್ರೀರಂಗಮ್ಮನವರು ನಮ್ಮನ್ನು ಕಾಕತಾಳಿಯನ್ನು ಇಲ್ಲಿ ಯಾತ್ರಾರ್ಥಿಗಳಾಗಿ ಕರೆಸಿ ಕೆಳಗಡೆ ಒಂದು ಕಲ್ಯಾಣಿ ಇದೆ. ಆ ಕಲ್ಯಾಣಿ ತುಂಬ ತೀರ್ಥವನ್ನು ನೋಡಿ ಆಗ ಅಲ್ಲಿ ಸ್ನಾನ ಸಂಧ್ಯಾ ಎಲ್ಲ ಮುಗಿಸಿ ಆವಾಗ ಅಲ್ಲಿ ಬೇಗ ಅಡುಗೆ ಮಾಡ್ಕೊಂಡು ಹೋಗೋಣ ಅಂತ ಕೂತ್ಕೊಂಡ್ರು. ಆಗ ಆಗಲಿಲ್ಲ, ಬೇಜಾರಾಗಿ ಒಬ್ಬರು ಮಲಗಿದ್ರು. ಆಗ ಅವರಿಗೆ ಅಶರೀರ ಮಾಡಿ ಆಯಿತು, ಇಲ್ಲಿಂದ ಮುಂದೆ ನೀನು ಹೋಗಬೇಡಪ್ಪ, ನಾವು ನಿನಗೆ ಕಾಲಕ್ಕೆ ತಕ್ಕಂತೆ ಎಲ್ಲ ಅನುಕೂಲಗಳನ್ನು ಮಾಡಿದ್ದೇನೆ. ರಾಜರು ನನ್ನನ್ನು ಈಶ್ವರ ಅಂತ ಆರಾಧನೆಯನ್ನು ಮಾಡಿಸ್ತಾ ಇದ್ದಾರೆ, ವೈಷ್ಣವರಾದ ನೀವು ಇಲ್ಲೇ ಇದ್ದು ಆರಾಧನೆಯನ್ನು ಮಾಡಿ ಅಂತ ಹೇಳಿ ಅವರಿಗೆ ಅನುಜ್ಞೆಯನ್ನು ಕೊಟ್ಟರು. ಆವಾಗ ಅವರು ಬಂದು ಇಲ್ಲಿ ನೋಡಿ ಒಂದು ಪೂಜೆಯನ್ನು ಮಾಡಿ ಒಂದು ಪ್ರಾರ್ಥನೆಯನ್ನು ಮಾಡಿದರು. ಕಾಲಕ್ಕೆ ಅನುಕೂಲಗಳನ್ನು ಮಾಡಿಕೊಡ್ತೀನಿ ಅಂತ ಹೇಳಿದೆಯಾ, ಅದರಂತೆ ನಮಗೆ ಅನುಕೂಲ ಮಾಡಿಕೊಡೋದಾದರೆ ಖಂಡಿತವಾಗೂ ಆಗುತ್ತೆ ಅಂದರೆ ನಾವಿಲ್ಲಿಂದ ಹೋಗೋದ್ರೊಳಗೆ ಎಲ್ಲ ಅಡುಗೆ ಊಟ ಆಗಿದ್ದರೆ ನಾವಿಲ್ಲೇ ಇರ್ತೀವಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದರು. ಹೋಗಿ ಅಲ್ಲಿ ನೋಡಿದ್ರು ಅದೆಲ್ಲವೂ ಪಕ್ವವಾಗಿತ್ತು. ಅದನ್ನೇ ತಗೊಂಡು ಇವರಿಗೆ ಪೂಜೆಯನ್ನು ಮಾಡಿ ಪಾತ್ರಾತ್ರ ಆರಾಧನೆಯನ್ನು ಮಾಡ್ಕೊಂಡು ಹೋಗ್ತಾಯಿದ್ರು. ಆಗ ಒಂದು 4 ದಿವಸ ಕಳೆದ ಮೇಲೆ ರಾಜರಿಗೆ ದೂರು ಹೋಯಿತು.
ಅವರು ನೇಮಕ ಮಾಡಿದ್ರಲ್ಲ ಅರ್ಚಕರನ್ನ ಅವ್ರ ಕಡೆಯಿಂದ ದೂರ ಹೋಯಿತು. ಆಗ ಅವರು ರಾಜರು ನಮ್ಮನ್ನೆಲ್ಲ ಕರೆಸಿ ಮತ್ತೆ ಎಲ್ಲ ಕೂಲಂಕುಷವಾಗಿ ವಿಚಾರ ಮಾಡಿದರು. ಆಗ ದುರುದ್ದೇಶಕ್ಕೆ ನಾವು ಮಾಡ್ತಾ ಇಲ್ಲಪ್ಪ, ಭಗವತ್ ಪ್ರೇರಣೆಯಾಗಿ ಮಾಡ್ತಾ ಇದ್ದೀವಿ ಅಂದರು. ಹಾಗಾದರೆ ನನ್ನ ಅರಮನೆಯಲ್ಲೇ ಇದ್ದು ಬಿಡಿ ನೀವು 4 ದಿವಸ, ನಾನು ಎಲ್ಲ ಮಾಡ್ತೀನಿ ಅಂತ ಇಟ್ಟಿಸ್ಕೊಂಡು ನಮ್ಮನ್ನೆಲ್ಲೇ ಇಟ್ಕೊಂಡು ಊಟ ಉಪಚಾರ ಎಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟು ಇಲ್ಲಿ ಸಣ್ಣ ಸಭೆಯನ್ನು ಕರೆದು, ಈ ಸಭೆಯಲ್ಲಿ ಪೂಜೆ ಪುರಸ್ಕಾರ ಎಲ್ಲ ಆದಮೇಲೆ ಊಟ ಉಪಚಾರ ಎಲ್ಲ ಆದಮೇಲೆ ಇವರಲ್ಲಿ ಸ್ಥಳೀಯರಿಗೆ ಒಂದು ತೀರ್ಮಾನಕ್ಕೆ ಕೊಟ್ಟರು. ಸ್ಥಳೀಯರು ಒಪ್ಕೊಳ್ಳಿಲ್ಲ, ನಿಮ್ಮ ರಾಜಾಜ್ಞೆಯನ್ನು ಕೊಡಿ ಅಂದರು. ಆವಾಗ ಈ ಹೊರಗಡೆ ಗರ್ಭಾಂಕಣವನ್ನು ಕ್ಲೋಸ್ ಮಾಡಿಸಿಬಿಟ್ಟು ಶ್ರೀಮನ್ ಮಹಾವಿಷ್ಣುವೇ ಆದರೆ ದಶಾವತಾರಗಳನ್ನು ಮಾಡಿದ. ಅದರಲ್ಲಿ ರಾಮ ಅವತಾರ ಒಂದೇ. ರಾಮ ಅವತಾರದ ಮಹಾಭಕ್ತ ಶ್ರೀಮದ್ ಆಂಜನೇಯ ಉತ್ತರಕ್ಕೆ ಮುಖ ಮಾಡಿ ಉದ್ಭವ ಆದರೆ ನಾನು ವಿಷ್ಣು ಅಂತ ತಿಳ್ಕೊಳ್ತೀನಿ. ಇಲ್ಲ, ನಾನು ಮಾಡಿಸ್ತಾ ಈಶ್ವರನೇ ಆದರೆ ಅದನ್ನ ಎದುರಿನಲ್ಲಿ ನಂದಿ ಉದ್ಭವ ಆದರೆ ಆ ರೀತಿಯ ಈಶ್ವರ ಅಂತ ತಿಳ್ಕೊಳ್ತೀನಿ ಅಂತ ಪಂಥವನ್ನು ಮಾಡಿದರು. ಆಗ ಉತ್ತರ ಮುಖಕ್ಕೆ ಆಂಜನೇಯ ಉದ್ಭವ ಆದ. ಆಗ ರಾಜರು ನೀವು ಶ್ರೀಮನ್ ಮಹಾವಿಷ್ಣು ಅಂತ ತಿಳ್ಕೊಂಡು ಅವರಿಗೆ ಈ ವಿಷ್ಣು ದೇವಾಲಯವಾಗಿ ಹತ್ರ ಮಾಡಿದರು. ಆಗಿಂದು ಇದು ವಿಷ್ಣು ದೇವಾಲಯವಾಗಿ ನಡೀತಾ ಇದೆ. ಇದು 1700 ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಆದ್ದರಿಂದ ಇದು ವಿಷ್ಣು ದೇವಾಲಯವಾಗಿ ನಡ್ಕೊಂಡು ಹೋಗ್ತಾ ಇದೆ. ವಿಶದವಾಗಿ ಎಲ್ಲ ಕೇಳಬೇಕು ಅಂದರೆ ಒಂದು 3 ಗಂಟೆ. ನನ್ನ ಹೆಸರು ಕೇಶವ ಭಟ್ರು, ಪ್ರಧಾನ ಅರ್ಚಕರು, ಮುಜರಾಯಿ ಕಡೆಯಿಂದ ನಾನು ಬಂದಿದ್ದೆ. ಸರ್, ವಿಶೇಷವಾದ ಪೂಜೆ ಯಾವಾಗಿರುತ್ತೆ? ವಿಶೇಷವಾಗಿ ಶ್ರಾವಣ ಮಾಸ, ಶನಿವಾರ ಭಾನುವಾರ, ಶ್ರಾವಣ ಮಾಸ, ಕಾರ್ತೀಕ ಮಾಸ, ಧನುರ್ಮಾಸ, ಈ ರೀತಿ ಎಲ್ಲ ನಡೆಯುತ್ತೆ. ಮಾಘ ಶುದ್ಧ ತ್ರಯೋದಶಿ ಪುಷ್ಯ ನಕ್ಷತ್ರ ಬಂದ ದಿವಸ ನನಗೆ ರಥೋತ್ಸವವೂ ಆಗುತ್ತೆ.